ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ಕೆಆರ್ಪೇಟೆಯಲ್ಲಿ ತಾಯಿ ಮಗು ಆಸ್ಪತ್ರೆ ಕಟ್ಟಡ ಕಾಮಗಾರಿ ಕಳಪೆಯಾಗಿದೆ ಎಂದು ಡಾಕ್ಟರ್ ನಾರಾಯಣಗೌಡ ಆರೋಪ ಮಾಡಿದ್ದಾರೆ. ಕೆಆರ್ಪೇಟೆ ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ತಾಯಿ ಮಗು ಆಸ್ಪತ್ರೆ ಕಟ್ಟಡ ಕಾಮಗಾರಿ ಕಳಪೆ. ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಆಕ್ರೋಶ. ಗುಣಮಟ್ಟ ಕಾಪಾಡಿಕೊಳ್ಳದಿದ್ರೆ ಬೀದಿಗಿಳಿದು ಹೋರಾಟ. ಲೋಕಾಯುಕ್ತಕ್ಕೆ ದೂರು ನೀಡುವ ಎಚ್ಚರಿಕೆ ನೀಡಿದ ನಾರಾಯಣಗೌಡ. ಕೆಆರ್ಪೇಟೆ ಪಟ್ಟಣದಲ್ಲಿ 28.50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ತಾಯಿ ಮಗು ಆಸ್ಪತ್ರೆ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಯಿ ಮಗು ಆಸ್ಪತ್ರೆಯು ನಾನು ಸಚಿವನಾಗಿದ್ದಾಗ ತಾಲೂಕಿನ ಜನತೆಯ ಆರೋಗ್ಯ ಸಂವರ್ಧನೆಗಾಗಿ ಮಂಜೂರು ಮಾಡಿಸಿಕೊಂಡು ಬಂದಿರುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಆಸ್ಪತ್ರೆ ಕಟ್ಟಡ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಪರಸ್ಪರ ಶಾಮೀಲಾಗಿ ಕಳಪೆ ಕಾಮಗಾರಿ ನಡೆಸಿ ಸರ್ಕಾರದ ಹಣವನ್ನು ಲೂಟಿ ಹೊಡೆಯುತ್ತಿದ್ದಾರೆ. ಗುತ್ತಿಗೆದಾರರನ್ನು ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು, ಇಲ್ಲದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸುವುದಲ್ಲದೆ ಗುತ್ತಿಗೆದಾರನ ಹೆಸರನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ತಿಳಿಸಿದ ನಾರಾಯಣಗೌಡ, ತಾಯಿ ಮಗು ಆಸ್ಪತ್ರೆಯ ನೂತನ ಕಟ್ಟಡಕ್ಕೆ ಸ್ಥಳ ದಾನ ಮಾಡಿರುವ ದಾನಿಗಳಾದ ಗುಂಡಶೆಟ್ಟಿ ಲಕ್ಷ್ಮಮ್ಮ ಅವರ ಹೆಸರನ್ನು ಇಡಲು ಈ ಹಿಂದೆಯೇ ನಿರ್ಧಾರ ಕೈಗೊಂಡಿದ್ದು, ದಾನಿಗಳ ಹೆಸರನ್ನು ಇಡಲು ತಾವು ಬದ್ಧರಾಗಿರುವುದಾಗಿ ನಾರಾಯಣಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್, ಮುಖಂಡರಾದ ಕೆಜಿ ತಮ್ಮಣ್ಣ, ಆರ್ ಜಗದೀಶ್, ಕೆಎಸ್ ಪ್ರಮೋದ್ ಕುಮಾರ್, ಕೆ ವಿನೋದ್, ದಯಾನಂದ, ಮಧೂರು ಮಂಜುನಾಥ್, ಚೊಕ್ಕನಹಳ್ಳಿ ಪ್ರಕಾಶ್, ಸಾರಂಗಿ ನಾಗಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಹೊಸಳ್ಳಿನ ತುಂಬ ಸಾಹುಕಾರಗಳಿದ್ರು. ಆ ಸಂದರ್ಭದಲ್ಲಿ ಆ ಪುಣ್ಯಾತ್ಮರು ಈ ನಮ್ಮ ಹಾಸ್ಪಿಟ್ಲು, ಸ್ಕೂಲು, ಕಾಲೇಜ್ಗೆ, ಅಲ್ಲಿ ನಮ್ಮ ಡಿಗ್ರಿ ಕಾಲೇಜ್ ಆಗಿರೋದು ಒಂದು ಅವರ ಕುಟುಂಬದ ಅವರ ಒಟ್ಟಾರದ ಕೊಡುಗೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಗುಂಡಶೆಟ್ಟಿ ಲಕ್ಷ್ಮಮ್ಮರ ಹೆಸರನ್ನು ಖಂಡಿತವಾಗಿ ಇಡೋದಕ್ಕೆ ನಾನು ಜವಾಬ್ದಾರಿ. ಯಾಕೆಂದರೆ ಆ ದಿನ ಈ ತಾಯಿ ಮಗು ಹಾಸ್ಪಿಟ್ಲನ್ನು ತರುವಂಥ ಸಂದರ್ಭದಲ್ಲಿ ತುಂಬ ಹೋರಾಟದಿಂದ ತಂದಂಥದ್ದು. ಅವ್ರ ಹೆಸರು ಇಡೋದಕ್ಕೆ ನನಗೆ ತುಂಬ ಆತ್ಮಪೂರ್ವಕವಾದ ಖುಷಿ ಆಗ್ತಾಯಿದೆ. ಅವ್ರ ಹೆಸರನ್ನ ಇಡಲೇಬೇಕು ಅಂತೇಳಿ ನಾನು ಕಂಡೀಷನನ್ನು ಮಾಡ್ತಾಯಿದ್ದೇನೆ. ಧನ್ಯವಾದ. ಮಂಡ್ಯದಲ್ಲಿ ಸುರಕ್ಷಿತ ನಿಯಮ ಪಾಲಿಸಿದ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡೆ ಹೇಳಿಕೆ ನೀಡಿದ್ದಾರೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಹೇಳಿಕೆ. ಸುರಕ್ಷತಾ ನಿಯಮ ಪಾಲಿಸದೆ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಈ ವೇಳೆ ಮಗು ಬರುತ್ತಿದ್ದ ವಾಹನವನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಹಿಂಭಾಗದಿಂದ ಬಂದ ವಾಹನ ಡಿಕ್ಕಿಯಾಗಿದೆ. ಈ ವೇಳೆ ಮಗು ಕೆಳಗೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಹಿಂದೆ ಬರುತ್ತಿದ್ದ ವಾಹನ ಮಗು ಮೇಲೆ ಹತ್ತಿದೆ. ಈ ಕಾರಣ ಮಗು ಸಾವನ್ನಪ್ಪಿದೆ. ಸಿಸಿಟಿವಿ ಪರಿಶೀಲನೆ ನಡೆಸಲಾಗುವುದು. ಸಿಸಿಟಿವಿ ಪರಿಶೀಲನೆ ನಂತರ ಘಟನೆಗೆ ನಿಖರ ಕಾರಣ ತಿಳಿಯಲಿದೆ. ಮಗುವಿನ ಮೇಲೆ ವಾಹನ ಹತ್ತಿದೆಯಾ ಅಥವಾ ಪೊಲೀಸರು ತಡೆದು ಬೀಳಿಸಿದ್ದಾರಾ ಎಲ್ಲವೂ ಗೊತ್ತಾಗಬೇಕಿದೆ. ಇದು ಹಳೆಯ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಹೆದ್ದಾರಿ ನಗರದ ಒಳಗೆ ಹೋಗುವ ಕಾರಣದಿಂದ ಇಲ್ಲಿ ತಪಾಸಣೆ ಮಾಡಲಾಗಿದೆ. ತಪಾಸಣೆ ವೇಳೆ ಸುರಕ್ಷತಾ ಕ್ರಮ ಕೈಗೊಂಡಿಲ್ಲದ ಕಾರಣ ಮೂವರು ಎಎಸ್ಐಗಳ ಅಮಾನತು ಮಾಡಿದ್ದೇವೆ. ಇವತ್ತು ಬೆಳಗ್ಗೆ 10:30-11 ಗಂಟೆ ಸುಮಾರದಲ್ಲಿ ಮಂಡ್ಯ ನಗರದ ಸ್ವರ್ಣಸಂದ್ರ ಹತ್ರ ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೆಜರ್ಸನ್ನು ಯಾರು ತೆಗೆದುಕೊಡ್ತಾ ಇಲ್ಲ ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಮದ್ದೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರ ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ ಮೇಲೆ ನಮ್ಮ ಸಿಬ್ಬಂದಿಗಳು ಆ ವೆಹಿಕಲನ್ನು ಬಿಟ್ಟು ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ದರಿಂದ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ. ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ
ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ. ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ, ಏನು ನಮ್ಮ ಸಿಬ್ಬಂದಿಯವರು 3 ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು. ಆ 3 ಜನ ASIಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ 3 ಜನ ASIಗಳಾದ ASI ಜಯರಾಮ್, ASI ನಾಗರಾಜ ಮತ್ತು ASI ಗುರುದೇವ್ ಈ 3 ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ದೀವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ತೀವಿ. ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದಗಡೆನ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು. ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ. ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದರೆ, ಯಾರು ಸಿಬ್ಬಂದಿಗೆ ತಪ್ಪಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರು ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವ ಬಗ್ಗೆ ತಿಳಿಸಿರುತ್ತಾರೆ. ಮತ್ತು ಇನ್ನು ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಸೂಕ್ತ ಗಮನವನ್ನು ನಮ್ಮ ಇಲಾಖೆಯಿಂದ ಹರಿಸ್ತೀವಿ. ಅಧಿಕಾರಿಗಳಲ್ಲಿ ತಪಾಸಣೆ ಮಾಡ್ತಾ ಇರೋದು ಸರಿ ಇಲ್ಲ ಅನ್ನುವಂಥದ್ದು ಎಲ್ಲರ ಆರೋಪ ಇರುವಂಥದ್ದು. ಯಾಕಂದರೆ ಸಾಕಷ್ಟು ವಾಹನಗಳು ಬರ್ತಾ ಇದೆ, ಇಂಥ ಸ್ಥಳದಲ್ಲಿ ತಡೆಯುವಂಥದ್ದು ಇದೆಲ್ಲ ಮಾಡಬಾರ್ದು ಅನ್ನೋ. ಈಗ ಹಿಂದೇನು ಸಹಿತ ನಾವು ಹೇಳಿದ್ದೀವಿ, ವಿಜಿಬಲ್ ಅಫೆನ್ಸಸ್ ಏನು ಇರ್ತವೆ ಅಂಥ ಗಾಡಿಗಳನ್ನು ಮಾತ್ರ ಚೆಕ್ ಮಾಡಿ, ಮಾಮೂಲಿ ಏನು ತಪ್ಪು ಮಾಡದೇ ಇರೋ ವಾಹನಗಳನ್ನು ತಡೆದು ಅದರ ದಾಖಲಾತಿಗಳನ್ನು ಚೆಕ್ ಮಾಡೋದು ಮತ್ತು ಇನ್ನಿತರ ದಾಖಲಾತಿ ಚೆಕ್ ಮಾಡೋದು ಬೇಡ ಅಂತೇಳಿ ನಾವು ಹಿಂದೇನು ಸಹಿತ ಹೇಳಿದ್ವಿ. ಆದರೂ ಸಹಿತ ಕೆಲವೊಂದು ವಿಜಿಬಲ್ ಅಫೆನ್ಸ್ ಅಂತಂದರೆ ಮೊಬೈಲ್ ಯೂಸ್ ಮಾಡ್ತಾ ಇರ್ಬೋದು, ಡೇಂಜರಸ್ಸಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ಬೋದು, ತ್ರಿಬಲ್ ರೈಡಿಂಗ್ ಇರ್ಬೋದು, ವೀಲಿಂಗ್ ಮಾಡ್ತಾ ಇರ್ಬೋದು ಮತ್ತು ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡ್ತಾ ಇರ್ಬೋದು. ಇಂಥ ಒಂದು ಕಣ್ಣಿಗೆ ಕಾಣುವಂಥ ಒಂದು ಸಂಚಾರ ನಿಯಮಗಳ ಉಲ್ಲಂಘನೆ ಆದಾಗ ಮಾತ್ರ ಅಂಥ ವಾಹನಗಳನ್ನು ತಡೀರಿ ಅಂತೇಳಿ ಹೇಳಿದ್ವಿ. ಆದರೂ ಸಹಿತ ಈ ಒಂದು ಇನ್ಸಿಡೆಂಟ್ನಲ್ಲಿ ಮಗು ಆಸ್ಪತ್ರೆಗೆ ಹೋಗುವಾಗ ಒಂದು ವಾಹನವನ್ನು ತಡೆದಿದ್ದು ಮೇಲ್ನೋಟಕ್ಕೆ ತಪ್ಪು ಅಂತ ಕಂಡು ಬಂದಿದ್ದರಿಂದ ಸದರ ಸಿಬ್ಬಂದಿಯವರ ಮೇಲೆ ನಾವು ಕ್ರಮ ಕೈಗೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆಗಳಾಗದಂತೆ ಸೂಕ್ತ ಮುಂಜಾಗ್ರತೆ ಕ್ರಮಗಳು ಜರುಗಿತು. ಕೂಡ ಹಲವಾರು ಇಂಥ ಘಟನೆಗಳು ನಡೆದಿತ್ತು ಸರ್. ಕೆಲವರು ಬಿದ್ದು ಹೇಗೆ ಮಾಡ್ಕೊಂಡಿದ್ದೆಲ್ಲ ನಡೆದಿತ್ತು. ಆಗಲೂ ಸಹ ತಮ್ಮ ಗಮನಕ್ಕೆ ತಂದಿದ್ರು ಸಾರ್ವಜನಿಕ. ಇಲ್ಲ, ಅದು ಸಹಿತ ಗಮನಕ್ಕೆ ಬಂದಿತ್ತು. ಸತತವಾಗಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಸಹಿತ ನಾವು ಪ್ರತಿನಿತ್ಯ ಇಂಥ ಕೆಲಸ ಮಾಡಲೇಬೇಕಾಗ್ತದೆ. ಅಂತ ಮಾಡುವ ಸಂದರ್ಭದಲ್ಲಿ ಈ ಥರ ಸಣ್ಣ ಪುಟ್ಟ ಒಂದು ಘಟನೆಗಳು ಆಗ್ತವೆ. ಈ ಒಂದು ಘಟನೆ ಸಣ್ಣ ಪುಟ್ಟ ಅಂತ ಹೇಳಕ್ಕೆ ಹೋಗಲ್ಲ, ಬಟ್ ಆಗಿದೆ ಪಾಪ, ಒಂದು ಮಗುವಿನ ಡೆತ್ ಆಗಿದೆ. ಇದು ಬಹಳ ಒಂದು ದುಃಖದ ವಿಚಾರ. ಇದಕ್ಕೆ ವಿಷಾದ ಸಹಿತ ವ್ಯಕ್ತಪಡಿಸಿ ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆಗಳ ಮರುಕಳಿಸದಂತೆ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತೀವಿ. ಅದನ್ನು ನಾವು ಇನ್ನೂ ವೆರಿಫೈ ಮಾಡಬೇಕಾಗಿದೆ. CCTVಗಳನ್ನು ನೋಡ್ತಾ ಇದ್ವಿ. ನಮ್ಮ ಸಿಬ್ಬಂದಿಗಳು ಓವರಾಗಿ ಏನಾದರೂ ಬೈಕನ್ನು ಬೀಳಿಸಿದ್ರ ಅಥವಾ ಅವರು ಏನಾದರೂ ತಪ್ಪಿಸ್ಕೊಂಡು ಹೋಗುವಾಗ ಏನಾದರೂ ಸ್ಪೀಡಾಗಿ ಹೋದ್ರ ಅಥವಾ ಇನ್ನೊಂದು ಗಾಡಿ ಏನಾದರೂ ಟಚ್ ಆಯ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾವ ರೀತಿ ಆಯ್ತು ಅಂತೇಳಿ ನಾವು ಹೆಚ್ಚಿನ ಒಂದು ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ಎಲ್ಲ ರೀತಿಯಿಂದ ಕ್ರಮಗಳನ್ನು ಕೈಗೊಳ್ತೀವಿ. ಮುಖ್ಯವಾಗಿ ಏನು ಮಗುವಿಗೆ ಬರಬೇಕಾದ ಇನ್ಶೂರೆನ್ಸ್ ಇರ್ಬೋದು, ಅದೆಲ್ಲದರ ಬಗ್ಗೆ ನಾವು ಸಹಿತ ಗಮನ ಹರಿಸ್ತೀವಿ. ಅದನ್ನು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಅದನ್ನು ಕ್ರಮ ಜರುಗಿಸ್ತೀವಿ. ಇಲ್ಲ, ಎಕ್ಸ್ಪ್ರೆಸ್ ವೇದಲ್ಲಿ ಯಾವುದೇ ವಾಹನಗಳನ್ನು ತಡೆದು ಇದನ್ನು ಮಾಡ್ತಾ ಇಲ್ಲ, ನಾವು ಚೆಕ್ಕಿಂಗನ್ನು ಆಗ್ತಾ ಇಲ್ಲ. ಬಟ್ ಇದು ಸಿಟಿ ಒಳಗಡೆ ಇರುವ ಇದು ಒಂದು ಹಳೆಯ ಹೆದ್ದಾರಿ ಇದು. ಸೊ ಈ ಹೆದ್ದಾರಿಯಲ್ಲಿ ಸಹಿತ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಮಾತ್ರ ನಾವು ವೆಹಿಕಲ್ಗಳನ್ನು ಚೆಕ್ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಗಮನ ಹರಿಸ್ತೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಮರುಕಳಿಸಿದಂತೆ ಎಲ್ಲ ರೀತಿಯಿಂದ ಕ್ರಮಗಳನ್ನು ಕೈಗೊಳ್ತೀವಿ. ಥ್ಯಾಂಕ್ ಯು. ಚಾಮರಾಜನಗರದಲ್ಲಿ ಕೊರೋನಾ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಸಿಮ್ಸ್ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಪುಟ್ಟರಂಗ ಶೆಟ್ಟಿ. ಕೊರೋನಾ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಸಿಮ್ಸ್ ವೈದ್ಯಾಧಿಕಾರಿಗಳಿಗೆ ಶಾಸಕರ ಸೂಚನೆ.
ರಾಜ್ಯದಲ್ಲಿ ಮತ್ತೆ ಕೊರೋನಾ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸಿಮ್ಸ್ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಸಿಮ್ಸ್ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು. ನಗರದ ಸಮೀಪದ ಎಡಬೆಟ್ಟದಲ್ಲಿರುವ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ವೈದ್ಯಕೀಯ ಶಿಕ್ಷಣ ಸಭಾಂಗಣದಲ್ಲಿ ವೈದ್ಯಾಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡಿದರು. ರಾಜ್ಯದ ಬೆಳಗಾಂ ಜಿಲ್ಲೆಯಲ್ಲಿ ಕೊರೋನಾ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸಿಮ್ಸ್ಗೆ ಭೇಟಿ ನೀಡಿ ಡೀನ್ ಮತ್ತು ನಿರ್ದೇಶಕರು ವೈದ್ಯಾಧಿಕಾರಿಗಳ ಸಭೆ ನಡೆಸಿ ಆಸ್ಪತ್ರೆಯಲ್ಲೂ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು. ಕಳೆದ ಬಾರಿ ಕೊರೋನಾ ದುರಂತದಲ್ಲಿ 36 ಮಂದಿ ಮೃತಪಟ್ಟರು. ಅಂತಹ ಘಟನೆಗಳು ಮರುಕಳಿಸದಂತೆ ಮುಂಜಾಗ್ರತೆ ವಹಿಸಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂತೆ ಶಾಸಕರು ಸೂಚಿಸಿದರು. ಅಗತ್ಯವಾದ ಆಮ್ಲಜನಕ, ಔಷಧಿಗಳು, ಹಾಸಿಗೆ ಸಿದ್ಧತೆ ಮಾಡಿಕೊಳ್ಳಬೇಕು. ಈಗಾಗಲೇ ಎಲ್ಲವನ್ನೂ ಮಾಡಿದ್ದೇವೆ. ಶುದ್ಧ ಕುಡಿಯುವ ನೀರಿನ ಘಟಕ, ಐಸಿಯು, ಆಂಬ್ಯುಲೆನ್ಸ್, ಇಂದಿರಾ ಕ್ಯಾಂಟೀನ್ ಕೇಳಿದ್ದಾರೆ. ಅವುಗಳನ್ನು ತಕ್ಷಣದಲ್ಲಿ ಮಾಡಿಕೊಳ್ಳಲಾಗುವುದು. ನರ್ಸಿಂಗ್ ಹಾಸ್ಪಿಟಲ್ ಕೇಳಿದ್ದಾರೆ. ಸರ್ಕಾರದ ಗಮನಕ್ಕೆ ತಂದು ಮಾಡಿಕೊಡುವುದಾಗಿ ಹೇಳಿದರು. ಡೀನ್ ಮತ್ತು ನಿರ್ದೇಶಕ ಮಂಜುನಾಥ್ ಮಾತನಾಡಿ, ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 2 ಆಸ್ಪತ್ರೆಗಳಿದ್ದು, ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಸ್ಪತ್ರೆವಿದ್ದು, ಯಡಪುರದಲ್ಲಿ ಬೋಧನಾ ಆಸ್ಪತ್ರೆವಿದೆ. ಜಿಲ್ಲಾಸ್ಪತ್ರೆಯಲ್ಲಿ 300 ಹಾಸಿಗೆಗಳಿದ್ದು 270 ಆಕ್ಸಿಜನ್ ಬೆಡ್ ಇವೆ. 20 ಬೆಡ್ ಐಸಿಯು ಇದೆ. ಯಡಪುರ ಆಸ್ಪತ್ರೆಯಲ್ಲಿ 550 ಹಾಸಿಗೆ ಇದ್ದು 350ರಿಂದ 400 ಬೆಡ್ ಆಕ್ಸಿಜನ್ ಬೆಡ್ ಇವೆ. 56 ಐಸಿಯು ಬೆಡ್ ಇದೆ. ವೆಂಟಿಲೇಟರ್, ಡಾಕ್ಸ್ ಸರಬರಾಜು ಇದ್ದು ಎಲ್ಲ ತಯಾರಿ ಮಾಡಿಕೊಳ್ಳಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಯಾವುದೇ ಕೊರೋನಾ ವರದಿ ಆಗಿಲ್ಲ. ಆಸ್ಪತ್ರೆ ನಾನಾ ವಿಭಾಗದ ಮುಖ್ಯಸ್ಥರು ಸಭೆ ನಡೆಸಿ ಯಾವುದೇ ಸಮಸ್ಯೆ ಆಗದಂತೆ ಸಿದ್ಧರಾಗಿದ್ದೇವೆ ಎಂದರು. ಸಿಮ್ಸ್ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ಜಿಲ್ಲಾ ಶಸ್ತ್ರಚಿಕಿತ್ಸಾ ಡಾಕ್ಟರ್ ಮಹೇಶ್, ನಿವಾಸಿ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್, ಮೂಳೆ ರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಾರುತಿ ಹಾಗೂ ಎಲ್ಲ ವಿಭಾಗದ ಮುಖ್ಯಸ್ಥರು ಭಾಗವಹಿಸಿದರು. ವರದಿ ಹೋಮ ನಂಜುಂಡನಾಯಕ, ಚಾಮರಾಜನಗರ. ನಮ್ಮ ಈ ಒಂದು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಸಂಬಂಧಪಟ್ಟಾಗೆ ಸಭೆಯನ್ನು ಕರೆದಿದ್ದೀವಿ. ಎಲ್ಲ ನಮ್ಮ ಡಾಕ್ಟರ್ ನಿರ್ದೇಶಕರ ಸಭೆಯನ್ನು ಮಾಡಿದ್ದೀವಿ. ಕಾರಣ ಅಂತಂದರೆ ಕಳೆದ ಸಾರಿ 2021ರಲ್ಲಿ ಚಾಮರಾಜನಗರದಲ್ಲಿ ಕೊರೋನಾದಿಂದ ದುರಂತದಲ್ಲಿ ಸುಮಾರು 36 ಜನ ಬೇರೆ ಬೇರೆ ಕಾರಣದಿಂದ ಮೃತಪಟ್ಟರು. ಅಂದರೆ ಕೊರೋನಾದಿಂದಲೇ ಸತ್ರು ಜಾಗೃತಕತೆಯಿಂದ ಆಗದ ದೃಷ್ಟಿಯಿಂದ. ಹಾಗಾಗಿ ಇವತ್ತು ಈಗಾಗಲೇ ಟಿ ವಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಅನೇಕ ಕಡೆ ಈ ಕೊರೋನಾ ಪ್ರಾರಂಭ ಆಗಿದೆ. ಕೇರಳ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ, ನಮ್ಮ ರಾಜ್ಯದಲ್ಲೂ ಆಗಿದೆ, ಈಗ ಬೆಳಗಾಂನಲ್ಲಿ. ಹಾಗಾಗಿ ನಾನು ಡಾಕ್ಟರ್ಗಳ ರಾಜ್ಯದಲ್ಲಿ ಈ ಥರ ಆಗಿದೆಯಪ್ಪ, ಮೊದಲು ಈ ಥರ ಮುಂದೆ ಈ ಥರ ಆಗಬಾರ್ದು. ಹಾಗಾಗಿ ನಾವೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿ, ಏನು ಇಲ್ಲಿ ನಮ್ಮಲ್ಲಿ ಮೇನಾಗಿ ಆಕ್ಸಿಜನ್ನು, ಡ್ರಗ್ಸು, ಬೇಕಾದಂಥ ಮೆಡಿಸಿನ್ಗಳು ಮತ್ತು ಬೆಡ್ಸು ಮತ್ತು ನಮ್ಮಲ್ಲಿ ಎಲ್ಲ ಇದೆ. ನಾವೇ ಯಾವತ್ತೂ ಎಲ್ಲವನ್ನು ಮಾಡಿದ್ದೀವಿ, ಅದು ಇವತ್ತು ಇದೆ. ಆದರೂ ನಾವು ಏನು ಮಾಡೋದು ಬೇಡ ಅಂತೇಳಿ ಈ ಸಭೆಯನ್ನು ಕರೆದಿದ್ದೀವಿ. ಎಲ್ಲರೂ ಸೇರಿ ಇವತ್ತು ಚರ್ಚೆ ಮಾಡಿ ಇಲ್ಲಿಗೆ ಕುಡಿಯೋ ನೀರಿಗೆ ಒಂದು ಶುದ್ಧ ಕುಡಿಯೋ ಘಟಕ ಬೇಕು ಅಂತ ಹೇಳಿದರೆ ಅದನ್ನು ನಾನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಆಂಬುಲೆನ್ಸ್ ಬೇಕು ಅಂದರೆ ನನಗೆ ಇಶ್ಯೂ ಇರ್ತಕ್ಕಂಥ ಆಂಬುಲೆನ್ಸ್ ಮತ್ತು ಒಂದು ಇಂದಿರಾ ಕ್ಯಾಂಟೀನ್ ಕೇಳಿದ್ದಾರೆ, ನಾನು ತಕ್ಷಣದಲ್ಲೇ ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಟ್ಟಿದ್ದೀನಿ. ಇನ್ನು ಕೆಲವುಗಳು ಬಹುಶಃ ನರ್ಸಿಂಗ್ ಬೇಕಾದಂಥ ಒಂದು ಹಾಸ್ಟೆಲ್ ಸೌಲಭ್ಯ ಬೇಕು ಮತ್ತು ಹುಡುಗರಲ್ಲಿ ಮೆಡಿಕಲ್ BBS ಮಾಡ್ತಕ್ಕಂಥ ಮಕ್ಕಳು ಅವ್ರಿಗೊಂದು ವಸತಿ ಬೇಕು. ಅವನ್ನ ಸರ್ಕಾರದ ತಂದು ಮಾಡ್ತಕ್ಕಂಥ ಸರ್, ರಾಜ್ಯಾದ್ಯಂತ ಕೋವಿಡ್ ಪ್ರಕರಣಗಳಿವೆ. ಇದ್ರ ಬಗ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಿಮ್ಮ ಕೇಂದ್ರದಲ್ಲಿ ಯಾವ ಸಿದ್ಧತೆಗಳಾಗಿದೆ? ನಮ್ಮ ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಬೋಧನಾಸ್ಪತ್ರೆ 2 ಆಸ್ಪತ್ರೆ ಇದೆ. ಒಂದು ಡಿಸ್ಟಿಕ್ ಆಸ್ಪತ್ರೆ ಇದೆ, ಇನ್ನೊಂದು ಚಾಮರಾಜನಗರ ಯಡಪುರ ಹಾಸ್ಪಿಟ್ಲ್ ಇದೆ. ಇದು ಈ ಬೋಧನಾಸ್ಪತ್ರೆ ಇದೆ. ಡಿಸ್ಟಿಕ್ ಹಾಸ್ಪಿಟಲ್ 300 ಬೆಡ್ ಇದೆ. ಅದರಲ್ಲಿ 270 ಬೆಡ್ಡಿಗೆ ಆಕ್ಸಿಜನ್ ಬೆಡ್ಸ್ ಇದ್ದಾವೆ ಮತ್ತು ICU 20 ಬೆಡ್ ICU ಇದೆ. ಪ್ಲಸ್ ಆಕ್ಸಿಜನ್ ಕೊರತೆ ಏನಿಲ್ಲ ಅಲ್ಲಿ. ಇಲ್ಲಿ ನಮ್ಮ ಯಡಪುರ ಹಾಸ್ಪಿಟ್ಲಲ್ಲಿ 550 ಬೆಡ್ ಇದೆ. 550 ಬೆಡ್ಡಲ್ಲಿ ನಮಗೆ 350ರಿಂದ 400 ಬೆಡ್ ಆಕ್ಸಿಜನ್ ಬೆಡ್ಸ್ ಇದೆ. ICU 56 ICU ಬೆಡ್ಸ್ ಇದೆ ಮತ್ತು ಅಡಿಕ್ವೇಟ್ ವೆಂಟಿಲೇಟರ್ಸ್ಗಳಿದೆ. ನಮಗೆ ಡ್ರಗ್ಸ್ ಸಪ್ಲೈ ಇದೆ. ಪ್ಲಸ್ ನಮಗೆ RT-PCR ಮತ್ತು ರ್ಯಾಟ್ ಟೆಸ್ಟ್ ಮಾಡಲಿಕ್ಕೆ ನಮಗೆ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಿಂದ ಕರೆಕ್ಟಾಗಿ ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಪೇಷಂಟ್ಸ್ ಇದುವರೆಗೂ ಯಾವುದೂ ರಿಪೋರ್ಟ್ ಆಗಿಲ್ಲ. ರಿಪೋರ್ಟ್ ಆದರೆ ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಮ್ಮ
ಮೆಡಿಸಿನ್ HOD ಮತ್ತು ನಮ್ಮ ಅನಸ್ತೀಶಿಯಾ HOD, ಪಲ್ಮಾಲಜಿಸ್ಟ್ HOD, ಎಮರ್ಜೆನ್ಸಿ HOD ಎಲ್ಲರ ಜೊತೆ ನಾವು ಕೂತ್ಕೊಂಡು ಮಾತಾಡಿ ನಾವು ಅವ್ರಿಗೆಲ್ಲರಿಗೂ ಪೂರ್ವಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀವಿ. ಈ ಸಲ ಯಾವುದೇ ಪ್ರಾಬ್ಲಮ್ ಬರದಂಗೆ ನಮ್ಮ ಎಲ್ಲರೂ ರೆಡಿಯಾಗಿದ್ದೀವಿ. ನಾವು ಈ ಸಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಚಾಮರಾಜನಗರದಲ್ಲೇ ಎಸ್ಎಸ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. 4 ಬಂಧನ, 418 ಗ್ರಾಂ ಚಿನ್ನ, 85 ಕೆಜಿ ಬೆಳ್ಳಿ ವಶವಾಗಿದೆ. ಚಾಮರಾಜನಗರ ಮನೆಗಳಲ್ಲಿ ಕಳ್ಳತನ, 4 ಬಂಧನ, 418 ಗ್ರಾಂ ಚಿನ್ನ, 8.5 ಕೆಜಿ ಬೆಳ್ಳಿ ವಶ. ಸೆನ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ನಗರದ 3 ಮನೆಗಳಲ್ಲಿ ನಡೆದ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಬಂಧಿಸಿದ್ದು, ಚಿನ್ನ, ಬೆಳ್ಳಿ, ಕ್ಯಾಮೆರಾಗಳನ್ನು ದಸ್ತಗಿರಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ BT ಕವಿತಾ ಹೇಳಿದರು. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 7ರಂದು ನಗರದ ಸಿದ್ಧಾರ್ಥ ನಗರದಲ್ಲಿ ರೇಣುಕಾ ಎಂಬುವರ ಮನೆಗೆ ಬೀಗ ಹಾಕಿಕೊಂಡು ಬೆಂಗಳೂರಿಗೆ ತೆರಳಿದ್ದು, ವಾಪಸ್ ಬಂದು ನೋಡಿದಾಗ ಮನೆಯಲ್ಲಿಟ್ಟ ಚಿನ್ನ, ಬೆಳ್ಳಿ, ನಗದನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿರುವುದಾಗಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಎಂದರು. ಈ ಸಂಬಂಧ ಸನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ SL ಸಾಗರ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಹಾಗೂ ಸಿಬ್ಬಂದಿ ಒಳಗೊಂಡ ವಿಶೇಷ ತಂಡ ರಚಿಸಲಾಗಿತ್ತು. ಅದರಂತೆ ಕಾರ್ಯಾಚರಣೆಗೆ ಇಳಿದ ಪೊಲೀಸರು 4ರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಚಾಮರಾಜನಗರ ತಾಲೂಕಿನ ಕೋಳಿಪಾಳ್ಯ ಗ್ರಾಮದ ದೇವರಾಜು, ಚಾಮರಾಜನಗರ ಹೌಸಿಂಗ್ ಬೋರ್ಡ್ನ ದೀಪು ನಾಯಕ, ಚಾಮರಾಜನಗರ ಚಾಲಹಳ್ಳಿ ಹುಂಡಿಯ ಅರ್ಜುನ, ಚಾಮರಾಜನಗರದ ರಾಮಸಮುದ್ರ ಬಡಾವಣೆಯ ಅವಿನಾಶ್ ಎಂಬ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಈ ಮನೆಯಲ್ಲದೆ ನಗರದ ಅಂಬೇಡ್ಕರ್ ಪಾರ್ಕ್ ಹಾಗೂ ಪ್ರಗತಿ ನಗರದ 2 ಮನೆಗಳಲ್ಲಿ ಕಳ್ಳತನ ಮಾಡಿರುವುದನ್ನು, 3 ಪ್ರಕರಣಗಳಲ್ಲಿ 418 ಗ್ರಾಂ ಚಿನ್ನದ ಗಟ್ಟಿ, ಚಿನ್ನಾಭರಣ, 8.5 ಕೆಜಿ ಬೆಳ್ಳಿ ಪದಾರ್ಥಗಳು, 2 ಲಕ್ಷ ಬೆಲೆ ಬಾಳುವ ಕ್ಯಾಮೆರಾ ಹಾಗೂ ಕ್ಯಾಮೆರಾ ಲೆನ್ಸ್, ಅವುಗಳ ಮೌಲ್ಯ 42.25 ಲಕ್ಷವಾಗಿದೆ. ಅಲ್ಲದೆ ಕೃತ್ಯಕ್ಕೆ ಬಳಸಿದ ಒಂದು ಮೋಟಾರ್ ಬೈಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ MN ಶಶಿಧರ್, ಡಿವೈಎಸ್ಪಿ ಲಕ್ಷ್ಮಯ್ಯ ಸೇರಿದಂತೆ ಇತರರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಚಾಮರಾಜನಗರ. 2025ನೇ ತಾರೀಕು ಚಾಮರಾಜನಗರ ಟೌನ್ನ ನಿವಾಸಿಯಾದಂತಹ ಶ್ರೀಮತಿ ರೇಣುಕಾ ಅಂತಕ್ಕಂಥವ್ರು ಸಿದ್ಧಾರ್ಥ ನಗರದಲ್ಲಿ ಅವರ ಮನೆ ಇರ್ತಕ್ಕಂಥದ್ದು. ಅವರು ಠಾಣೆಗೆ ಒಂದು ದೂರನ್ನು ಕೊಟ್ಬಿಟ್ಟು ಅವರ ಮನೆಯಲ್ಲಿ ಕಳ್ಳತನ ಆಗಿರುವ ಬಗ್ಗೆ ಒಂದು ದೂರನ್ನು ಕೊಟ್ಟಿದ್ರು. ಆ ಕಳ್ಳತನದಲ್ಲಿ ಅಂದರೆ ರಾತ್ರಿ ಕನ್ನಗಳವು ಆಗಿರ್ತಕ್ಕಂಥದ್ದು, ಅದನ್ನು HBT ಅಂತ ಕರಿತೀವಿ. ಆ ಪ್ರಕರಣದಲ್ಲಿ ಅವರು ಕೊಟ್ಟಂತಹ ದೂರನ್ನು ದಾಖಲಿಸಿಕೊಂಡು ನಮ್ಮ ಚಾಮರಾಜನಗರ ಪಟ್ಟಣ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 7/2025 ಅಡಿನಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ನಾವು ತನಿಖೆಯನ್ನು ಕೈಗೊಂಡ್ವಿ. ನಂತರ ಪ್ರಕರಣವನ್ನು ಪತ್ತೆ ಹಚ್ಚೋದಕ್ಕಾಗಿ ಒಂದು ವಿಶೇಷ ತಂಡವನ್ನು ರಚಿಸಿ ಶ್ರೀ ಸಾಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಚಿಸಿ ಇದೀಗ ಆ ತಂಡದಿಂದ ಸದರಿ ಕಳ್ಳತನ ಪ್ರಕರಣದ ಆರೋಪಿಗಳ ಪತ್ತೆಯಾಗಿ ಮಾಲು ಕೂಡ ಸಿಕ್ಕಿದೆ. ಅದರ ಜೊತೆಗೆ ಏನು ಪ್ರಕರಣ ಸಂಖ್ಯೆ 7/2025 ಜೊತೆಗೆ ಇನ್ನೂ 2 ರಾತ್ರಿ ಕನ್ನಗಳು ಪ್ರಕರಣ ಪತ್ತೆಯಾಗಿದೆ. ಆ 3 ಪ್ರಕರಣಗಳು ಕೂಡ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ. ಮೊದಲನೇ ಆರೋಪಿ ದೇವರಾಜ್ ಅಂತ ಕೋಳಿಪಾಳ್ಯ ಗ್ರಾಮದವರು, ಒಂದು 55 ವರ್ಷ ವಯಸ್ಸಾಗಿದೆ ಇವರಿಗೆ. ಈ ಹಿಂದೆ ಮೈಸೂರಿನಲ್ಲಿ ನಡೆದಂಥ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಶಿಕ್ಷೆ ಕೂಡ ಅನುಭವಿಸಿ ಬಂದಿದ್ದಾರೆ. ನಂತರ 2ನೇ ವ್ಯಕ್ತಿ ದೀಪು ನಾಯಕ್ ಅಂತ, ಇವನು ಚಾಮರಾಜನಗರ ಹೌಸಿಂಗ್ ಬೋರ್ಡ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಇವನ ಮೇಲೂ ಕೂಡ ಒಂದು ನಮ್ಮ ಚಾಮರಾಜನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ನಂತರ 3ನೇ ಆರೋಪಿ ಅರ್ಜುನ್, ಜಾಲಹಳ್ಳಿ ಉಂಡಿ, ಚಾಮರಾಜನಗರ ಟೌನ್, ಈತನಿಗೆ 31 ವರ್ಷ ವಯಸ್ಸು. 4ನೇ ಆರೋಪಿ ಅವಿನಾಶ್ ಅಂತ 23 ವರ್ಷ ವಯಸ್ಸಿನವರು, ಇವರು ಕೂಡ ರಾಮಸಮುದ್ರದವರು. ಈ 4 ಜನ ಆರೋಪಿಗಳನ್ನು
ನಾವು ವಶಕ್ಕೆ ಪಡ್ಕೊಂಡು ಅವರನ್ನು ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಇದರಿಂದಾಗಿ ಒಟ್ಟು 3 ಪ್ರಕರಣಗಳು ನಾನು ಈಗಾಗಲೇ ಹೇಳಿರೋ ರೀತಿಯಲ್ಲಿ 3 ಪ್ರಕರಣಗಳು ಪತ್ತೆಯಾಗಿದೆ. ಒಂದು ಪಟ್ಟಣ ಪೊಲೀಸ್ ಠಾಣೆ 63/2025, 70/2025 ಹಾಗೂ 7/2025 ಈ 3 ಪ್ರಕರಣಗಳು ಪತ್ತೆಯಾಗಿದೆ. ಇವರಿಂದ ಒಟ್ಟು 418 ಗ್ರಾಂ ಚಿನ್ನ ಮತ್ತು ಚಿನ್ನಾಭರಣಗಳು ಹಾಗೂ 8,500 ಗ್ರಾಂ ಅಂದರೆ 8.5 kg ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದೀವಿ. ಹಾಗೆಯೇ ಒಂದು ಕೆನಾನ್ ಕ್ಯಾಮರಾ 2 ಲಕ್ಷ ಮೌಲ್ಯದ ಒಂದು ಕೆನಾನ್ ಕ್ಯಾಮರಾ ಕೂಡ ವಶಪಡಿಸಿಕೊಂಡಿದೆ. ಮೋಡಸ್ ಇವರು ರಾತ್ರಿ ಯಾರು ಮನೆಯಲ್ಲಿ ಇರೋದಿಲ್ಲ ಅಂದರೆ ಯಾವ ಮನೆಗಳನ್ನ ಬೀಗ ಹಾಕಿದೆ ಅಂತಹ ಮನೆಗಳನ್ನ ಗುರುತು ಹಚ್ಚಿಬಿಟ್ಟು ಅವನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಮನೆಯಲ್ಲಿ ಯಾರು ಇಲ್ದಿರುವಂಥ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಮನೆಯನ್ನು ನುಗ್ಗಿ ದರೋಡೆ ಮಾಡ್ತಕ್ಕಂಥ ರಾಬರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಮೇಡಮ್ ಈ ಥರ ಹಿನ್ನೆಲೆ ಹೇಳಿದ್ರೆ ದೇವರಾಜ್ ಅಂತ ಹೇಳಿ ಮರ್ಡರ್ ಕೇಸ್ ಅಂತ ಹೇಳಿ ಯಾವಾಗ ಮತ್ತೆ ಬೇರೆ ಕೇಸಸ್ ಟೆಸ್ಟ್ ಕೇಸಸ್ ಇದೆಯಾ ಮರ್ಡರ್ ಕೇಸ್? ಈಗ ಇಲ್ಲಿ ತನಕ ಇರೋ ಮಾಹಿತಿ ಪ್ರಕಾರ ಅದು ಒಂದು ಪ್ರಕರಣದಲ್ಲಿ ಈತನಿಗೆ ಶಿಕ್ಷೆ ಆಗಿ ಆಲ್ರೆಡಿ ಶಿಕ್ಷೆ ಮುಗಿಸಿ ಹೊರಗಡೆ ಬಂದಿದ್ದಾನೆ. ಮತ್ತೆ ನಮ್ಮಲ್ಲಿ ಚಾಮರಾಜನಗರ ಈಸ್ಟ್ ಪೊಲೀಸ್ ಠಾಣೆಯಲ್ಲಿ ಈತ MOB ಆಗಿ ಗುರುತಿಸಿದ್ದಾರೆ. ಅದನ್ನ ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ನಮ್ಮ ಅಡಿಷನಲ್ SP ಅವರಾದಂಥ ಶಶಿಧರ್ ಅವರು, DSP ಲಕ್ಷ್ಮಯ್ಯ ಅವರು ತುಂಬ ಅವರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಜೊತೆಗೆ ಸಾಗರ್ ಮತ್ತು ಅವರ ತಂಡ ಅವರನ್ನು ವಿಶೇಷವಾಗಿ ಬೇರೆ ಯಾವುದೇ ಕರ್ತವ್ಯಗಳಿಗೂ ನೇಮಿಸ್ತೇನೆ ಇದೇ ಪ್ರಕರಣಗಳನ್ನು ಪತ್ತೆ ಹಚ್ಚೋದಕ್ಕೇನೆ ಅವರಿಗೆ ವಿಶೇಷವಾಗಿ ನೇಮಕ ಮಾಡಿದ್ರಿಂದ ಪೂರ್ತಿ ಫೋಕಸ್ಡ್ ಆಗಿ ಅವರು ಕಾರ್ಯಾಚರಣೆಯನ್ನು ನಡೆಸಿ ಇದನ್ನು ಪತ್ತೆ ಹಚ್ಚಿದ್ದಾರೆ. ಹೌದು, 3 ಕೇಸ್ಗಳಿಂದ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನಲ್ಲಿ ಬೇಡಿಕೆ ಈಡೇರಿಸಿದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲು ನಾವು ಸಿದ್ಧ ಎಂದು ಮಲಿಯಪ್ಪ ಕಂಠಂನವರು ಹೇಳಿಕೆ ನೀಡಿದ್ದಾರೆ. ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಎದುರು ರಾಜ್ಯ ಪೌರ ನೌಕರರ ಸಂಘ ಶಿರಹಟ್ಟಿ ಶಾಖೆ ವತಿಯಿಂದ ಪಟ್ಟಣದ ಪೌರ ನೌಕರರು ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದಾರೆ. ಪೌರ ನೌಕರರ ಬೇಡಿಕೆ ಈಡೇರಿಸದಿದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಲು ನಾವು ಸಿದ್ಧ. ರಾಜ್ಯ ನೌಕರಿಗೆ ಸಿಗುವಂಥ ಎಲ್ಲ ಸೌಕರ್ಯಗಳು ನಮಗೂ ಕೂಡ ಸಿಗಬೇಕು. ಟೆಂಡರ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು. ನೇರ ನೇಮಕಾತಿಯನ್ನು ಆದೇಶವನ್ನು ಹೊರಡಿಸಬೇಕು ಎಂದು ಪಟ್ಟಣದ ನೌಕರರು ಮನವಿಯನ್ನು ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾಲಿಯಪ್ಪ ಕಂಠಮನ್ನವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಈ ಹಿಂದೆ ಹಲವು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ರು. ನಮ್ಮ ಮನವಿಗೆ ಯಾವುದೇ ರೀತಿಯ ಸರ್ಕಾರ ಸ್ಪಂದನೆಯನ್ನು ಕೂಡ ನೀಡಿಲ್ಲ. ನಾವು ಸರ್ಕಾರಕ್ಕೆ 26/5/2025 ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಗಡುವನ್ನು ನೀಡಿದ್ದು, ಈವರೆಗೆ ನಮ್ಮ ಮನವಿಗೆ ಯಾವುದೇ ರೀತಿಯಾದಂಥ ಸರ್ಕಾರ ನಮ್ಮ ಮನವಿಗೆ ಸ್ಪಂದನೆಯನ್ನು ನೀಡದಿರೋದ್ರಿಂದ ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ. ರಾಜ್ಯ ಪೌರ ನೌಕರರಿಗೆ ಹಲವಾರು ಸಮಸ್ಯೆಗಳಿವೆ. ಯಾವುದೇ ಸಮಸ್ಯೆಗಳಿಗೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದು ಮಾತನಾಡಿದರು. ವರದಿ ಬಸವರಾಜ್ ನವಲಗುಂದ, NKS TV4 ಶಿರಹಟ್ಟಿ. ರಾಜ್ಯ ಪೌರ ನೌಕರ ಸಂಘದ ವತಿಯಿಂದ ಹಲವಾರು ಬಾರಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಾವು ಮನವಿ ಕೊಟ್ಟರು. ಯಾವುದೇ ಕಾರಣಕ್ಕೂ ನಮ್ಮ ಮನವಿ ಸ್ಪಂದನೆ ಆಗಿಲ್ಲ. ಆದ ಕಾರಣಕ್ಕೆ ನಾವು ಈ 26ನೇ ತಾರೀಕಿನ ಮಟ್ಟ ಗಡುವು ಕೊಟ್ಟಿದ್ವಿ. ಗಡುವು ಮುಗಿದಿದೆ. ಗಡುವು ಮುಗಿದ ನಂತರ ಅಂದಿಷ್ಟ ಕಾಲ ನಾವು ಮುಷ್ಕರ ಮಾಡಲೇಬೇಕು. ನಮ್ಮ ಸಮಸ್ಯೆಗಳು ಭಾಳ ಇದ್ದಾವೆ. ಯಾವ ಸಮಸ್ಯೆಗಳು ಈಡೇರಿಲ್ಲ. ಪೌರ ನೌಕರ ಸಂಘದ ಬೇಡಿಕೆಗಳು ಲೋಡರ್ಸು, ಕ್ಲೀನರ್ಸು ಮತ್ತು ವಾಟರ್ಮ್ಯಾನು, ಡ್ರೈವರ್ಸ್ ಇವೆಲ್ಲ ನೇರ ಪಾವತಿ ಒಳಗೆ ಅನ್ವಯಿಸ್ಬೇಕು. ಮತ್ತು ವಿವಿಧ ಬೇಡಿಕೆಗಳು ರಾಜ್ಯ ಸರ್ಕಾರಕ್ಕೆ ಏನು ಅನ್ವಯ ಕೊಡ್ತೈತಿ ಆ ಮೂಲ ಸೌಕರ್ಯಗಳು ನಮ್ಮ ಸಮಸ್ಯೆಗಳು ಬಗೆಹರಿಸ್ಬೇಕಂತಂದು ಈ ಮೂಲಕ ತಮಗೆ ಹೇಳಲು ಇಷ್ಟಪಡ್ತೀನಿ. ತಮ್ಮ ಹೆಸರು ರೀ? ನಮ್ಮ ಹೆಸರು ಮಲಿಯಪ್ಪ ಕಂಠಮ್ನವರು. ಟೆಂಡರ್ ಪದ್ಧತಿ ರದ್ದುಗೊಳಿಸ್ಬೇಕಂದು ಮೇನ್ ನಮ್ಮ ಒತ್ತಾಯ. ಮತ್ತಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಸೌಲಭ್ಯ ಕೊಡ್ತಾರೆ ಆ ಸೌಲಭ್ಯಗಳು ಎಲ್ಲವೂ ನಮಗೆ ಪೌರ ನೌಕರ ಸಂಘದವ್ರಿಗೆ ಸಿಗಬೇಕು. SFC ಒಳಗೆ ನಮ್ಗೆ ಅನುದಾನ ಬಿಡುಗಡೆ ಆಗಬೇಕು.
ಆ ಅನುದಾನದೊಳಗೆ ಪೇಮೆಂಟ್ ಆಗ್ಬೇಕು. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಪೌರ ಕಾರ್ಮಿಕರಿಂದ ಮುಷ್ಕರ ನಡೆದಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಪೌರ ಕಾರ್ಮಿಕರು 45 ದಿನಗಳ ಕಾಲ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ನೀಡಿರುವಂತಹ ಗಡುವು ಮುಗಿದ ಹಿನ್ನೆಲೆ ಸರ್ಕಾರದ ಯಾವುದೇ ಬೇಡಿಕೆ ಈಡೇರಿಸಿದ ಕಾರಣ ಪೌರ ಕಾರ್ಮಿಕರ ವಾಟರ್ ಮ್ಯಾನ್, ಕಸ ವಿಲೇವಾರಿ ವಾಹನ, ನೀರು ಪೂರೈಕೆ, ಕಂಪ್ಯೂಟರ್ ಆಪರೇಟರ್, ಬೀದಿ ದೀಪ ನಿರ್ವಹಣೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಪೌರ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ತಮ್ಮ ಕೆಲಸ ಕಾರ್ಯಗಳನ್ನು ಬಂದ್ ಮಾಡಿ ಮುಷ್ಕರವನ್ನು ಆರಂಭಿಸಿದ್ದಾರೆ. ಮುಷ್ಕರದಲ್ಲಿ ಪಾಲ್ಗೊಂಡು ಬೆಂಬಲವನ್ನು ಸೂಚಿಸಿದ ಸಾಮಾಜಿಕ ಹೋರಾಟಗಾರರಾದಂಥ ಯಲ್ಲಪ್ಪ ಬಾಕಳೆ ಅವರು ಪೌರ ಕಾರ್ಮಿಕರ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕೆಂದು ಒತ್ತಾಯ ಕೂಡ ಮಾಡಿದರು. ಇನ್ನು ಮುಷ್ಕರದಲ್ಲಿ ಪುರಸಭೆಯ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡಪದ್, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಅವರು ದೇವ್ರದಂಗೆ ಅವ್ರದ್ದು ಏನು ಪರ್ಮಿಟ್ ಮಾಡಿರಿ. ಈಗ ಸಿದ್ದರಾಮಯ್ಯರಿಗೆ ಏನು ಹೇಳ್ತೀರಿ? ಸಾಹೇಬ್ರ ಕೈ ಮುಗಿದ್ರು ಸಾಹೇಬ್ರ, ಇವ್ರು ದುಡಿಯೋರು ಅವ್ರಿಂದ ನಮ್ಮ ಜೀವನ ಐತಿ, ಅವ್ರಿಗೆ ಪರ್ಮಿಟ್ ಮಾಡ್ರು. ಅವ್ರದ್ದು ಏನಿತ್ತು ಇದು ಬೇಡಿಕೆ ಈಡೇರಿ ಅವ್ರಿಗೆ ನೀವು ಬೆಂಬಲ ಕೊಟ್ಟರೆ ಇಲ್ಲ, ನಾವು ಉಗ್ರ ಹೋರಾಟ ಮಾಡಿದ್ದೀನಿ. ಉಗ್ರ ಕೃಷ್ಣರಾಜಪೇಟೆಯಲ್ಲಿ ಕಾಲಭೈರವೇಶ್ವರ ದೇವಾಲಯ ಲೋಕಾರ್ಪಣೆ ಸಮಾರಂಭ. ಡಾಕ್ಟರ್ ರೇವಣ್ಣ ಬಾಗಿ. ಜೂನ್ 11ರಂದು ರಾಚೇನಹಳ್ಳಿ ಗ್ರಾಮದಲ್ಲಿ ಲೋಕರಕ್ಷಕ ಶ್ರೀ ಕಾಲಭೈರವೇಶ್ವರ ದೇವಾಲಯ ಲೋಕಾರ್ಪಣೆ ಸಮಾರಂಭ. ಡಾಕ್ಟರ್ ರೇವಣ್ಣ. ಕೃಷ್ಣರಾಜಪೇಟೆ ತಾಲೂಕಿನ ಬೂಖನಕೆರೆ ಹೋಬಳಿಯ ರಾಚೇನಹಳ್ಳಿ ಗ್ರಾಮದಲ್ಲಿ ಲೋಕರಕ್ಷಕ ಶ್ರೀ ಕಾಲಭೈರವೇಶ್ವರ ದೇವಾಲಯದ ಲೋಕಾರ್ಪಣೆ ಸಮಾರಂಭವು ಜೂನ್ 10 ಮತ್ತು 11ನೇ ತಾರೀಕು ನಡೆಯಲಿದೆ ಎಂದು ಸಮಾಜ ಸೇವಕರಾದ ಗ್ರಾಮದ ಸುಪುತ್ರ ಡಾಕ್ಟರ್ ರೇವಣ್ಣ ತಿಳಿಸಿದರು. ಅವರು ಇಂದು ರಾಚೇನಹಳ್ಳಿ ಗ್ರಾಮಸ್ಥರೊಂದಿಗೆ ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಶ್ರೀ ಕಾಲಭೈರವೇಶ್ವರ ದೇವಾಲಯದ ಲೋಕಾರ್ಪಣೆ ಸಮಾರಂಭದಲ್ಲಿ ಮಂಡ್ಯದ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ, ಮೈಸೂರಿನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಗಳು ಭಾಗವಹಿಸುತ್ತಿದ್ದು, ಶಾಸಕ ಎಚ್.ಡಿ. ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಎಂದು ರೇವಣ್ಣ ವಿವರಿಸಿದರು. ಶ್ರೀ ಕಾಲಭೈರವೇಶ್ವರ ದೇವಾಲಯದ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಲಿರುವ ಕೇಂದ್ರದ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ನೂತನ ದೇವಾಲಯವನ್ನು ಉದ್ಘಾಟನೆ ಮಾಡಲಿದ್ದು, ವಿಶ್ರಾಂತ ನ್ಯಾಯಮೂರ್ತಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ, ಸಂಸತ್ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಒಡೆಯರ್, ಡಾಕ್ಟರ್ ಸಿಎನ್ ಮಂಜುನಾಥ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು, ಡಾಕ್ಟರ್ ನಾರಾಯಣಗೌಡ, ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಕೆ ಸುರೇಶ್ ಗೌಡ, ಬಿ ಪ್ರಕಾಶ್, ತಹಶೀಲ್ದಾರ್ ಡಾಕ್ಟರ್ ಅಶೋಕ್, ಸಮಾಜ ಸೇವಕರಾದ ಮಲ್ಲಿಕಾರ್ಜುನ, ವಿಜಯ್ ರಾಮೇಗೌಡ, ಕಿಕ್ಕೇರಿ ಸುರೇಶ್, ಡಾಲು ರವಿ, ಎಂಬಿ ಹರೀಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು, ಸಾರ್ವಜನಿಕರು ಭಾಗವಹಿಸಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ರೇವಣ್ಣ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಪದೇಶ್, ಶಿಕ್ಷಕ ಉದೇಶ್ ಗೌಡ, ಗ್ರಾಮದ ಮುಖಂಡರಾದ ಚಿಕ್ಕ ಬೋರೇಗೌಡ, ಕೆಂಪೇಗೌಡ, ಅಪ್ಪಾಜಿಗೌಡ, ಚಂದ್ರೇಗೌಡ, ಸಣ್ಣ ಸ್ವಾಮಿಗೌಡ, ಶಿವಲಿಂಗೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಬಹಳ ಸಿದ್ಧವಾಗಿತ್ತು, ಅದನ್ನ ಏನಾದ್ರು ಮಾಡಿ ಜೀವೋದ್ಧಾರ ಮಾಡಬೇಕು ಅಂತೇಳಿ ಎಲ್ಲೂ ಒಂದು ಗ್ರಾಮಸ್ಥರನ್ನು ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಸ್ಟಾರ್ಟಿಂಗ್ ನಮ್ಮ ಊರಿನಲ್ಲಿ ಇದ್ದು 5 ಲಕ್ಷ ರೂಪಾಯಿ ಮಾತ್ರ. ಇವತ್ತು ನಾವು ಖರ್ಚು ಮಾಡಿರೋದು 50 ಲಕ್ಷ, ನಮ್ಮ ಎಸ್ಟಿಮೇಟ್ ಇದ್ದು 30 ಲಕ್ಷ. ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವು ಸಾರ್ವಜನಿಕರಿಂದ ಸಹಕಾರದಿಂದ ಊರಿನ ಗ್ರಾಮಸ್ಥರ ಪರವಾಗಿ ಹಣ ಕ್ರೋಢೀಕರಿಸಿ ದೇವಸ್ಥಾನ ಕಂಪ್ಲೀಟ್ ಮಾಡಿದ್ದೀವಿ. ಈ ದೇವಸ್ಥಾನಕ್ಕೆ ಕಾಲಭೈರವೇಶ್ವರ ದೇವಸ್ಥಾನ ಸಮಿತಿ ಅಂತ ಒಂದು ಟ್ರಸ್ಟ್ ಮಾಡಿ ರಿಜಿಸ್ಟರ್ ಕಳಿಸ್ತು. ರಿಜಿಸ್ಟರ್ ಬ್ಯಾಂಕ್ ಅಕೌಂಟ್ ಇದೆ, ನಾವು ಕೊಟ್ಟ ದಾನಿಗಳನ್ನೆಲ್ಲ ಅಕೌಂಟ್ ಬರುತ್ತೆ, ಅಕೌಂಟಿಂದ ನಾವು ಡ್ರಾ ಮಾಡಿ ನಾವು ದೇವಸ್ಥಾನ ಕಟ್ಟಿ ಪೂರೈಸಿದ್ವಿ.
ಈಗ ಅಂತಿಮವಾಗಿ ನಮ್ಮ ಚುಂಚನಗಿರಿ ಮಠದ ಮಹಾಸ್ವಾಮಿಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡ.